ಇಲ್ಲಿ ಆ್ಯಕ್ಚುಲಿ ಏಡಿ ನಿಲ್ಲಿಸಿದ್ದಾರೆ. ಇಲ್ಲಿ ಏಡಿ ನಿಲ್ಲಿಸಿರೋದು ಏನಕ್ಕೆ ಅಂದರೆ ಇಲ್ಲಿ ಇಟ್ಕೊಬೋದು ಪಕ್ಕ ಏಡಿ ನಿಲ್ಲಿಸಿಲ್ಲ, ಅಲ್ಲೆಲ್ಲ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೇನಲ್ಲ, ಈ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿರೋದಕ್ಕೆ ಲ್ಯಾಡರ್ ಅದರಷ್ಟೇ ಎತ್ತರದ್ದು ಲ್ಯಾಡರ್ ನಿಲ್ಲಿಸಿದ್ದಾರೆ. ಏನು ಸ್ಟೋರಿ ಅದು ಅಂದರೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಹತ್ರ ಚಂದನ್ ಹೆಸರಲ್ಲಿ ಆಟೋ ನಿಲ್ಲಿಸಿದ್ರು. ಮತ್ತು ಇದು ಲೋಕರಂಜನ್ ಅಕ್ವೇರಿಯಮ್ದು ಝೂ ಇದೆಯಲ್ಲ, ಸೊ ಅಕ್ವಾ ಝೂದು ಬ್ರಾಡ್ಬ್ಯಾಂಡ್ ಸ್ಪೀಡ್ನ 5Gಯಿಂದ 4Gಗೆ ಇಳಿಸಿದ್ದಾರೆ. ಅಂದರೆ 50+ Mbps ಸ್ಪೀಡಲ್ಲಿ ಡೌನ್ಲೋಡ್ ಅಪ್ಲೋಡ್ ಆಗ್ತಾಯಿತ್ತು. ಈಗ ಮಾಮೂಲಿ 4G ಬಂದುಬಿಟ್ಟಿದೆ. 25 ಮ್ಯಾಕ್ಸಿಮಮ್ 25 Mbps ಅಪ್ಲೋಡ್ ಡೌನ್ಲೋಡಿಂಗ್ ಸ್ಪೀಡಿಗಿದೆ. ಸೊ ಸ್ಪೀಡ್ ಕಡಿಮೆ ಆಗಿದೆ. ಇದು ಏನು ಮಾಡಿರೋದು ಅಂದರೆ ಚಂದನ್ ಅಥವಾ ಬೇರೆ ಯಾರ ಕೈಲಾದರೂ ಕೇಸ್ ರಿಜಿಸ್ಟರ್ ಮಾಡಿ ಲಾಕ್ ಬೇರೆ ಮಾಡೋರೆ ಗುರು ಮೇಲೆ, ಚೈನ್ಗಿನ ಲಾಕ್ ಎಲ್ಲ ಮಾಡೋರೆ. ಅದೇನಂದರೆ ಲೀಗಲ್ ಥ್ರೆಟ್ ಮಾಡ್ಬೋದು. ಆದರೆ ಕೇಸ್ ಹಾಕೋದು, ಭಾಳ ರೆಸ್ಟ್ ಮೊಕದ್ದಮೆ ಹಾಕೋದು, ಅಥವಾ ಭಯ ಮಾಡಿದ್ರು ಎದುರಿಸಿದ್ರು ಹಂಗೆ ಹಿಂಗೆ ಅಂತ ಕೇಸ್ ಹಾಕೋದು, ಅಥವಾ ಹಾಳು ಈ ಕೇಸ್ಗಳನ್ನು ಹಾಕಿ ಕೆಲಸ ಕಾರ್ಯಗಳನ್ನು ಸ್ಲೋ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ಲಿಟಿಗೇಷನ್ ಅಂತ ಇಟ್ಕೊಳ್ಳಿ, ಅಂದರೆ ಯಾವುದೋ ಜಮೀನು ಇರುತ್ತೆ, ಆ ಜಮೀನು ಈಗ ತಮ್ಮದೇ ತಗೊಳಪ್ಪ, ಜಮೀನಿತ್ತು ಪಿತ್ರಾರ್ಜಿತ ಆಸ್ತಿ. ಸೊ ಪಿತ್ರಾರ್ಜಿತ ಆಸ್ತಿ ನಮ್ಮ ತಂದೆ ಪುಟ್ಸ್ವಾಮಿ ಅವ್ರು ಬೇರೆಯವರು ಮಾರಾಟ ಮಾಡಿಬಿಟ್ರು, ಲಿಟಿಗೇಷನ್ ಸಿಗಾಕ್ಸ್ಬಿಟ್ರು, ಆಳು ಮುಳೆಲ್ಲ ಮಾಡಿ ಆ ದುಡ್ಡನ್ನು ಜಮೀನು ಮಾರಾಟ ಮಾಡದೆ ಹೋದಾಗ ಮಾಡಿಬಿಟ್ರು. ಮತ್ತು ಆ ದುಡ್ಡು ಯಾವುದು ಕೈಗೆ ಸಿಗದೆ ಹೋದಾಗ ಮಾಡಿದ್ರು. ಸೊ ಅದಿಲ್ಲದೆ ಈಗ ಆದಿ ಬೀದಿಲೆಲ್ಲ ಪಾರ್ಕಲ್ಲೆಲ್ಲ ಹೊಲಿಕೊಳ್ಳೋಂಗಾಯ್ತು. ಸೊ ಇದು ಈ ಥರ ಸಮಸ್ಯೆಗಳು ಲಿಟಿಗೇಷನಲ್ಲಿ ಸಿಗಾಕ್ಸಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಎಲ್ಲ ತಂದಿಟ್ರಲ್ಲ, ಆ ಥರ ಬೇರೆ ಕೇಸ್ಗಳನ್ನು ರಿಜಿಸ್ಟರ್ ಮಾಡಿ ಫರ್ದರ್ ಕೆಲಸ ಕಾರ್ಯಗಳನ್ನು ಸ್ಲೋ ಮಾಡ್ತೀನಿ ಅಂತ ಆ್ಯಟಿಟ್ಯೂಡ್ ಅವ್ರು ನಾಲ್ಗೆ ನೋಡಿ. ಅದೇ ಕಡ್ಕೊಳ್ಳೋ ರಮೇಶ್ ಆ್ಯಕ್ಚುಲಿ ಅದೇ ನಾಲ್ಗೆ, ಅದೇ ಸ್ಟೈಲ್ ಒಂದು ಸರಿಯಾದ ಟೈಮ್ಗೆ ಬಂದ ಅವನು. ನಾಲ್ಗೆ ತೋರಿಸ್ತಾ ಇದ್ದಿದ್ದು ಕಡ್ಕೊಳ್ಳೋ ರಮೇಶ್ ಹಂಗೆ ನಾಲ್ಗೆ ತೋರಿಸೋದು ಯಾವಾಗಲೂ ಕಡ್ಕೊಳಗೆ ಹೋಗುವಂಥ ಆ್ಯಟಿಟ್ಯೂಡ್ ತೋರಿಸೋರು. ಅದೇ ಹೇಳಿದ್ನಲ್ಲ, ಈಗ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ ಆಳುಗಳು ಅಂತ, ಸೇಮ್ ಎಲ್ಲ ಅದೇ ಹೇಳ್ಕೊಬರ್ತಾಯಿದ್ದೆ. ಅವರು ಅದಕ್ಕೆ ಸರಿಯಾಗಿ ಎವಿಡೆನ್ಸ್ ಕ್ರಿಯೇಟ್ ಮಾಡೋದು ಅಷ್ಟೇ. ಸುರೇಶ್ ಸದ್ಯಕ್ಕೆ SX ಇದು ಆ್ಯಕ್ಚುಲಿ ಸುರೇಶ್ ಅವ್ರದ್ದಲ್ಲ, ಅದು ಆ್ಯಕ್ಚುಲಿ ನಂದೇ. ಅದು ಸರ್ಜಾ ಫ್ಯಾಮಿಲಿಯಿಂದ ಬರುತ್ತೆ. ಆದರೆ ಧ್ರುವ ಸರ್ಜನ್ ಶೆಡ್ಯೂಲ್ ಮಾಡೋಕ್ಕೆ ಹೇಳಿ. ಆದರೆ ಈಗ ತೋರಿಸ್ತಾ ಇರೋದು ಅವ್ರು ಏನಕ್ಕೆ ಅಂದರೆ ಸುರೇಶ ಭೂಮಿ ತಮ್ಮದಲ್ಲ ಸುರೇಶ, ಅವ್ರಿಗೆ ತೋರಿಸ್ತಾ ಇದ್ದಾರೆ ಆ್ಯಕ್ಚುಲಿ ಅದೆಲ್ಲ. ಫುಲ್ ಮೀಲ್ಸ್ ನಿನ್ನೆ ಊಟ ಮಾಡಿದ್ದು, ನೆನೆ ಇಡೀ ದಿನ ಊಟ ಮಾಡಿಲ್ಲ. ಸ್ವಲ್ಪ ರೈಸ್ ಬಾತ್ ತಿಂದಿದ್ದು ವೈಟ್ ರೈಸ್ ತಿಂದಿದ್ದು. ಅಂದರೆ ಅವ್ರ ಲೆಕ್ಕದಲ್ಲಿ 1 ಪ್ಲೇಟ್ ರೈಸ್ ಬಾತು. ಸೊ ಇವತ್ತು ಫುಲ್ ಪ್ಲೇಟ್ 3 ರೌಂಡ್ ಊಟ ಮಾಡಿದೆ. ರೈಸ್ ಬಾತು ಮತ್ತು 3 ಸರಿ ವೈಟ್ ರೈಸ್ ತಿಂದೆ. ಹಂಗೆ ಲೆಕ್ಕ ಹಾಕ್ಕೊಟ್ರೆ ನೆನ್ನೆ ಇವತ್ತು ಸಿಕ್ಕಾಪಟ್ಟೆ ಜನ ಇದ್ದರು, ಸಿಕ್ಕಾಪಟ್ಟೆ ಕಡಿಮೆ ಜನ ಇದ್ದರು. ನೆನ್ನೆ ತಿನ್ನಲ್ಲ ಬಜ್ಜಿ ಎಲ್ಲ ಊಟ, ಅದು 40 ರೂಪಾಯಿ ಆ್ಯಕ್ಚುಲಿ ಆ ಹೋಟ್ಲಲ್ಲಿ. ಸೊ ಆ ಊಟ ಕಂಪೇರ್ ಮಾಡಿದ್ರೆ ಈಗ 200 ರೂಪೀಸ್ ಊಟ ಮಾಡಿದ್ದೀನಿ ನಾನು, 200 ರೂಪೀಸ್. ಅದೇ ಅದು ಅಡುಗತ್ತು ನಿಜ ಹೇಳ್ಬೇಕಾದ್ರೆ ರಿಯಾಲಿಟಿ ಏನು ಅಂತಲೇ ಗೊತ್ತಿಲ್ಲ. ರಿಯಾಲಿಟಿ ಅಂದರೆ ಗೊತ್ತಿಲ್ಲ, ಆ ನಿಜ ಆಗೋಗಿದೆ.
ನೋಡಬೇಕು ಗುರು, ಅದೆಲ್ಲ ಪರೀಕ್ಷೆ ಮಾಡೇ ಬಿಡ್ತೀನಿ ನಾನು. ವನವಾಸ ಮುಗಿದ ಕೂಡಲೇ ಎಷ್ಟು ಬಾರ್ ಅಂಗಡಿ ಒಳಗೆ ಹೋಗಿ ಫುಡ್ ಪರ್ಚೇಸ್ ಮಾಡಿ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಚೆಕ್ ಮಾಡ್ತೀನಿ. ಅದು ನಾನೇ ಖುದ್ದಾಗಿ ಹೋಗಲ್ಲ, ಸ್ಟ್ರಿಂಗ್ ಆಪರೇಷನ್ ಮಾಡಿ ತಿಳ್ಕೊತೀನಿ. ಯಾಕೆಂದರೆ ಅದ್ರಿಗೆ ರಿಯಾಲಿಟಿ ಅಂದರೆ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಬೇಕಂತಲೇ ನಾನು ಕರ್ಕೊಂಡೋಗಿ ಎಲ್ಲಿ ಊಟ ಕೊಡಿಸ್ತಾರೆ ಅವ್ರುಗಳು ಮುಂಚೆನೇ ಎಲ್ಲ ಪ್ಲ್ಯಾನ್ ಆಗಿರ್ತಾರೆ. ಸೊ ಹೀಗಾಗಿ ಕರ್ಕೊಂಡು ಹೋಟ್ಲು ಅಂದರೆ ಅವರು ಮಾರ್ಕ್ ಮಾಡ್ಕೊಂಡಿರೋಂಥ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೀಗಾಗಿ ಅವರು ಎಲ್ಲ ಯಾವುದು ರಿಯಾಲಿಟಿ ಏನಿರೋದಿಲ್ಲ ಅಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಅವತ್ತೊಂದು ದಿವಸ ಇದರತ್ತೆ ಯಾರು ಚಾಮುಂಡಿ ಬೆಟ್ಟದ ರೋಡಲ್ಲಿ ಸಿಕ್ತವನೊಬ್ಬ ಕರ್ಕೊಬಂದು ಇದರಲ್ಲಿ ಇಲ್ಲಿ ಸರ್ಕಸ್ ಗ್ರೌಂಡ್ ಹತ್ರ ಇದೆಲ್ಲ, ಸರ್ಕಸ್ ಗ್ರೌಂಡ್ ಹತ್ರ ಇರೋ ಫಾಸ್ಟ್ ಫುಡ್ಡಲ್ಲಿ ಊಟ ಕೊಡಿಸ್ತಾ. ಸೊ ಅದೆಲ್ಲ ಪ್ರೀ ಪ್ಲ್ಯಾನ್ ಆಗಿತ್ತು, ಅಲ್ಲೇ ಕೊಡಿಸ್ಬೇಕು ಅಂತ ಅವ್ನು ಹೇಳಿದರು. ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಬಂದು ಅಲ್ಲೇ ಕೊಡಿಸ್ತಾರೆ. ಸೊ ನವೀನ ಇಲ್ಲಿಗೆ ಬರ್ತಾನೆ ಈ ಥರ ಊಟ ಕೊಡು ಅಂತ ಇವ್ರಿಗೆ ಹೇಳಿರ್ತಾರೆ ಫಾಸ್ಟ್ ಫುಡ್ ಅವ್ರಿಗೆ, ಮಂಜುನಾಥ ಅಂತ ಹೋಟ್ಲ್ ಹೆಸರೋದು. ಸೊ ಫಾಸ್ಟ್ ಫುಡ್ ಅವರು ಊಟ ಕೊಟ್ಟರು. ಸೊ ಅವ್ರು ಆ್ಯಕ್ಚುಲಿ ತೊಗೊಂಡಿದ್ದು 90 ರೂಪೀಸ್ ತೊಗೊಂಡ್ರು, 2 ಚಪಾತಿ ಮತ್ತು ವೈಟ್ ರೈಸ್ ಕೊಟ್ಟರು. ಸೊ ಅವತ್ತೇ ಅದ್ರ ಕತೆ ಅಪ್ಡೇಟ್ ಮಾಡಿದ್ದೀನಿ. 2 ಚಪಾತಿ ಅವ್ರು ಕೊಟ್ಟರೆ ಅದು 90 ರೂಪಾಯಿ ಊಟ. ಅದು ಒಂದು 5 ಸರಿ ಊಟ ಮಾಡ್ತೀನಿ ನಾನು. ಸೊ ಅವ್ರ ಪ್ರಕಾರ ಒಂದು 500-600 ರೂಪಾಯಿ ದುಡ್ಡು ಬೇಕಾಗಿ ಬರುತ್ತೆ. ಸೊ ಊಟ ಮಾಡೋಕ್ಕಾಗ ಒಂದು ಸರಿ ಊಟ ಮಾಡೋಕ್ಕೆ ನಾನಲ್ಲಿ. ಸೊ ಹೀಗಾಗಿ ನನಗೆ ರಿಯಾಲಿಟಿ ಅಂದರೆ ಏನು ಹೋಟ್ಲೇ ಗೊತ್ತಿಲ್ಲ. ಒಟ್ಟಲ್ಲಿ ನೆನ್ನೆ ಎಸ್ಟಿಮೇಷನ್ ಲೆಕ್ಕ ಹಾಕೊಂಡ್ರೆ ನನಗೆ 200 ರೂಪೀಸ್ ಊಟ ಬೇಕಿತ್ತು, ಊಟ ಆಗುತ್ತೆ ಇದು. ಅದು 50 ತಿಂದೆಲ್ಲ ಅದು 200 ರೂಪೀಸ್ ಊಟ. ಹೊಡೆ ತಗೋತು ಊಟ ಮಾಡಿದೆ. ಅದಿಬ್ಬರು ಕುತ್ಕೊಂಡು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡ್ತಿರೋದು. ನಾನು ಕೈಕಾಲು ಮುಖ ತೊಳೆಯೋಕೆ ಬಂದೆ. ಸೊ ನಾನು ಕೈಕಾಲು ಮುಖ ತೊಳೆಯೋವರೆಗೂ ಅವ್ರ ಮೊಳೆ ಹೊಡಿಯೋದನ್ನು ಕೇಳಿಸ್ಕೋಬೇಕಾಗ್ಬಿಟ್ಟು. ಸೊ ಜಾಗ ಇರೋದು ಇದೊಂದೇ, ನೀರು ಇವಾಗ ಬೆಳಗ್ಗೆ ಹೊತ್ತು ಬರೋದು ನೀರು. ಸೊ ಇಲ್ಲಿ ನೀವು ಸ್ನಾನ ಕೈಕಾಲು ತೊಳಿತಾ ಇದ್ದೆ, ಅಲ್ಲಿವರೆಗೂ ಇವ್ರು ಮೊಳೆ ಹೊಡಿತಾನೆ ಇದ್ದರು. ಇನ್ನೂ ಮೊಳೆ ಹೊಡಿತಾನೆ ಇದ್ದಾರೆ ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ. ಇನ್ನು ಇವ್ರದ್ದು ಶುರು. ಹುಚ್ಚಿ ಹೋಗ್ತಾ ಇದ್ದ ಇಲ್ಲಿ ಬರೋಣ, ಎದ್ದು ಬರ್ತಾನೆ ಪಾರ್ಕಿಂದ ಈಗ ಅಂತ ಚೆನ್ನಾಗಿ ಗೊತ್ತು. ಈಚೆಗೆ ಮಕಾನ ತೋರಿಸ್ತೀವಿ, ಟಾಯ್ಲೆಟ್ ಮಾಡ್ತಾಯಿದ್ದ ಬಂದು ಕುತ್ಕೋತಾನೆ ಯಾವಾಗಲೂ ಇದರಲ್ಲಿ ಪಾರ್ಕಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇರ್ತಾನೆ. ಈ ಗೋಳಿ ಮಗನ ಮೊಬೈಲಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಪ್ಲೇ ಆಯ್ತವೆ ಗುರು. ಹೀಗಾಗಿ ವಿಡಿಯೋ ಕವರ್ ಮಾಡೋಕ್ಕಾಗಲಿಲ್ಲ. ಪಾರ್ಕಲ್ಲಿ ಕುತ್ಕೋತಾ ಇರ್ತಾನೆ ಯಾವಾಗಲೂ ಅವನು. ಮುಂದೆ ಟೈಟಲ್ ಥೀಮ್ ಆ್ಯಕ್ಚುಲಿ ಮಲ್ಬಾರ್ದು ಊಟ ಇಸ್ಕೊಳಕ್ಕೆ ಹೋಗ್ಲಿಲ್ವಲ್ಲ, ಅದಕ್ಕೆ ಮುಂದೆ ಅಲ್ಲೇ ನಾನೀಗ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಅಂತ ಬರ್ತಾಯಿದ್ದೆ. ಗೇಟಿಂದ ಈಚೆ ಬರ್ತಾಯಿದ್ದೀನಿ. ಗೇಟಿಂದ ಈಚೆ ಬರ್ತಾರೋದು ನೋಡ್ಬಿಟ್ಟೆ ಬಂದು ಇಲ್ಲಿ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಾನೆ ಒಂದು ಬೋಳಿ ಮಗ. ಬೆಳಿಗ್ಗೆ ಹೊತ್ತಾಗಿ ಕಾಣೋದು, ಸಾಯಂಕಾಲದ ಹೊತ್ತಲ್ವಾ ಕಣ್ಣಿಗೆ ಕಾಣೋದಿಲ್ಲ ಆ್ಯಕ್ಚುಲಿ. ಬೆಟ್ಟ ಇರೋದು ಸೂಳೆ ಮಗಂತಂದು ಮುಂದೆ ಟಾಯ್ಲೆಟ್ ಮಾಡ್ತಾನೆ. ಹೋಗೇ ನೋಡು EE4541 ಗಾಡಿ ಅದು. ಪಾರ್ಕಲ್ಲಿ ಒಂದು ಯಾವಾಗಲೂ ಹುಡುಗರು ಕರ್ಕೊಬಂದ್ಬಿಟ್ಟು ಆಟ ಆಡ್ಕೊಂಡು ಮುಂದೆ ಪೋಸ್ ಕೊಡ್ತೀನಲ್ಲ ಅವನೇ. ಅದು ಯಾಸೀನ್, ಇದು 6237 K09 ವೀಸೆ ಅಂತ ನಾನು ಹೇಳಿದ್ದು ಅಂತ. ಯಾರು ಹೇಳ್ಕೊಳ್ಳಿ. ಅದೇ ಮಲ್ಬಾರ್ ಹತ್ರ ಹೋಗ್ಲಿಲ್ವಲ್ಲ ಊಟ ಇಸ್ಕೊಳ್ಳೋಕ್ಕೆ, ಅದಕ್ಕೆ ಅದು ಮುಂದೆ ಟೈಟಲ್ ಥೀಮ್ ಅದು. ಜೊತೆಗೆ ಅಲ್ಲಿ ಅವ್ನು ವೀಸೆ ತೋರಿಸ್ತಿರೋದು ಏನಾದರೂ ಪುಟ್ಸ್ವಾಮಿ ಇವನು ಏನು ಹೇಳೋದು. ಈಗ ನಮ್ಮ ಅಕ್ಕನಿಗೆ ಫೋನ್ ಮಾಡಿದೆ, ಮೊದಲನೇ ಅಕ್ಕನಿಗೆ 500 ರೂಪಾಯಿ ದುಡ್ಡು ಕೇಳಿದೆ. ಅದಕ್ಕೆ ನೀವೆಲ್ಲ ಏನು ಅನ್ಕೊಂಬಿಟ್ಟಿದ್ದೀರ, ನಾನು ಎಲ್ಲರೂ ದುಡ್ಡು ಕೇಳೋಣ ಎಲ್ಲಿಂದ ತರಲಿ ಹಂಗೆ ಅನ್ಕೊಂಡು ಕತೆ ಹೊಡಿತಾಳೆ. ಸರಿ ಆಯ್ತು ಬಿಡು ಅಂದ್ಬಿಟ್ಟು ಸುಮ್ಮನೆ ಫೋನ್ ಕಟ್ ಮಾಡಿದೆ. ಸೊ ಅದಕ್ಕೆ ಪುಟ್ಸ್ವಾಮಿ ಅವ್ರು ಹೇಳಿದಾರಂತೆ ಕೊಡಬೇಡ ಅಂತ, ಅದಕ್ಕೋಸ್ಕರ ಅವಳು ದುಡ್ಡು ಕೊಡ್ತಿಲ್ಲ ಅಂತ ಇವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು. ಯೂರಿನ್ ಮತ್ತೆ ಬಾ ಅಲ್ಲಿಗೆ ಅಂತ. ಜೊತೆಗೆ ಅದು ಮಲ್ಬಾರ್ ಕೂಡ ಹೌದು, ಮುಸ್ಲಿಮ್ಸ್ ಮಲ್ಬಾರ್ ಇದೆಯಲ್ಲ ಅದು. ಅದಕ್ಕೆ ಮುಸ್ಲಿಮ್ಸ್ ಮುಂದೆ ಟೈಟಲ್ ಕ್ಲೀನ್ ಮಾಡ್ಕೊಂಡಿದ್ದು. ಅದಕ್ಕೆ ಅವನು ಟಾಯ್ಲೆಟ್ ಮಾಡ್ಬಿಟ್ಟು ಆ ಕಡೆ ಹೋಗ್ತಾ ಇರೋದು. ಇನ್ನೊಬ್ಬ
ರೋಡ್ ಮಧ್ಯದಲ್ಲೇ ಟಾಯ್ಲೆಟ್ ಮಾಡ್ತಾ ಇರೋದು. ಇಲ್ಲಿಂದ ಅಲ್ಲಿ ಟಾಯ್ಲೆಟ್ ಮಾಡೋದಲ್ಲ, ಅವ್ನು ಹಿಂದೆ ಬರ್ತಾ ಇದ್ದಾನೆ ಅವನು ಆ್ಯಕ್ಚುಲಿ. ಇಲ್ಲಪ್ಪ ಹಿಂದೆ ರೋಡ್ ಮಧ್ಯದಲ್ಲೇ ಟಾಯ್ಲೆಟ್ ಮಾಡ್ತಾ ಇರೋದು. ಫುಟ್ಪಾತ್ ಮಧ್ಯದಲ್ಲೇ ಇದ್ದಾನೆ ಈ ಥರದ. ಮುಸ್ಲಿಮ್ ಇರಬೇಕು ಅವನು. ಅಲ್ಲಿ ಟಾಯ್ಲೆಟ್ ಮಾಡೋದಲ್ಲ ಅವನು. ಇನ್ನೊಬ್ಬ ಎಲ್ಲ ಹೆರಿಟೇಜ್ ಹಿರಿಯ ನಾಗರಿಕರು ನೋಟಿಸ್ ಮಾಡಬೇಕಾಗಿರೋದು ನಮಗೆ. ಅದೇ ಮುಸ್ಲಿಮ್ಸ್ ಮಲ್ಬಾರ್ ಊಟ ಇಸ್ಕೊಳ್ಳಿಲ್ವಲ್ಲ, ಅದಕ್ಕೆ ಮುಂದೆ ಎಲ್ಲ ಮುಂದೆನೇ ಮಾಡಿ ತೋರಿಸ್ತೀವಿ ಅಂತ ಮುಂದೆನೇ ಮಾಡ್ತಾರೆ ಯೂರಿಟ್ ಮತ್ತೆ ಬಾಲಿಗೆ. ಇನ್ನೂ ಒಬ್ಬ ಇವನು ಪ್ಯಾಂಟ್ ಬಿಚ್ಚಿದಾರಲ್ಲ ಆ ಥರ ಪೋಸ್ ಕೊಡ್ತಾ ಇದೆ ಆ್ಯಕ್ಚುಲಿ ಎಲ್ಲ ಬಂದು. ಇವನು ಇಲ್ಲೇ ಬರ್ತಾ ಇಲ್ಲಿ ಬರ್ತಾ ಹೋಗ್ತಾವನಲ್ಲ, ಇಲ್ಲಿ ಬೆನ್ನಿ ಕೈ ಹಿಂದೆ ಕಟ್ಕೊಂಡು. ಅವ್ನು ಆ್ಯಕ್ಚುಲಿ ಈ ಕಡೆಯಿಂದ ಬಂದ, ಫುಟ್ಪಾತಲ್ಲಿ ಈ ಕಡೆ ಬಂದು ಮುಂದ್ಗಡೆನೇ ಪಾಸಾದ ಅಂದರೆ ಡಿಕ್ಕಿ ಹೊಡಿತಾರಲ್ಲ ಅದೇ ಥರ ಡಿಕ್ಕಿ ಹೊಡೆದ ಥರನೇ ಬಂದ. ಜೊತೆಗೆ ಅಲ್ಲಿ ಮುಂದೆ ಹೋಗ್ತಾ ಇರೋದು ಅವನಲ್ಲಿ, ಜೊತೆಲಬ್ಬನ ಅಲ್ಲಿ ಬರ್ತಾ ಇರೋದು. ಅಲ್ಲಿ ಬಹುಶಃ ಇನ್ನೂ ಒಬ್ಬ ಫುಟ್ಪಾತಲ್ಲಿ ನಿಂತ್ಕೊಂಡಿರೋದು. ಅದೇನಂದರೆ ಇನ್ನೂ ಒಂದು ಈಗ ಆ್ಯಕ್ಚುಲಿ ಇದ್ರ ಹತ್ರ ಸಿಟಿ ಬಸ್ ಸ್ಟಾಪಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಅಂತ ಹೋಗ್ತಿರೋದು ನಾನು. ಸೊ ಅದಕ್ಕೋಸ್ಕರ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಬಂದರೆ ಅಲ್ಲೆಲ್ಲ ಕುತ್ಕೊಂಡು ಹೋಗ್ತೀವಿ ಅಂತ ಹೇಳಿ ಏನು ಸ್ಟ್ರಾಟಜಿ ಮಾಡ್ತಾರೆ ಅಂದರೆ ಇವೊಂದು ಮೊಳಸಂದಿ ಏನು ಸ್ಟ್ರಾಟಜಿ ಮಾಡ್ತಾರೆ ಇಲ್ಲಿ ಅಂದರೆ ಮಾಮೂಲಿ ಹಳೆ ಕಥೆನೇ. ಮೊದಲನೇ ಕಡೆ ಎಂಗೇಜ್ ಇಟ್ಟಿರ್ತಾರೆ, ಬಿಸಿ ಇರ್ತದೆ. ಸೊ ಹೀಗಾಗಿ ಅಲ್ಲಿ ನಾನು ಇದು ಚಾರ್ಜ್ ಮಾಡೋಕ್ಕಾಗಲ್ಲ. 2 ಅಥವಾ 3 ಬೇರೆ ಯಾವುದ್ರಲ್ಲ ಚಾರ್ಜ್ ಮಾಡಬೇಕಾಗಿ ಬರುತ್ತೆ ಪಾಯಿಂಟಲ್ಲಿ. ಸೊ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಬಾಚಿನ ಹೆವಿ ಸ್ಪೀಡಲ್ಲಿ ಇದ್ದಾಗ ನಂಬರ್ ಓದಬೇಕು, ಓದೋಕ್ಕಾಗ್ತಾಯಿಲ್ಲ. ಕಣ್ಣಿಗೆ ಲೈಟ್ ಬೀಳ್ತು, ಓದೋಕ್ಕಾಗ್ತಿಲ್ಲ. ಕಾಣ್ತಾನೆ ಇಲ್ಲ ಆ್ಯಕ್ಚುಲಿ, ಅಷ್ಟೊಂದು ಬೀಳ್ತು. ಇವನು ನಂಬರ್ 1 ತೋರಿಸ್ತಾ ಇರೋದು. ಆ್ಯಕ್ಚುಲಿ ಏನೋ ಹೇಳ್ತಾ ಇದೆ. ಸೆಕೆಂಡ್ ಪ್ಲ್ಯಾಟ್ಫಾರ್ಮ್, ಥರ್ಡ್ ಪ್ಲ್ಯಾಟ್ಫಾರ್ಮಲ್ಲಿ ಚಾರ್ಜ್ ಮಾಡಬೇಕಾಗಿ ಬರುತ್ತೆ. ಸೊ ಅಲ್ಲಿ ಚಾರ್ಜ್ ಮಾಡ್ಬೇಕಾದ್ರೆ ಆಬ್ವಿಯಸ್ಲಿ ಜನ ಕೂತ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಅದನ್ನು ಇವನು ಇದು ಮಾಡಿ ತೋರಿಸಿದ್ದು, ನಾನು ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾ ಇರೋದು ಅವನು. ಅಲ್ಲೇ ನೋಡಿ, ಮುಂದೆ ಇನ್ನೂ ಅಲ್ಲೇ ಪಾಸ್ ಆಯ್ತು ಅದನ್ನು. ಅವನು ಕೈಯಿಂದ ಬೆನೆಟ್ ಕಟ್ಕೊ ಹೋಗ್ತಿದ್ನಲ್ಲ ಅವನು, ಇಲ್ಲೇ पुरसा में बल प्रकाश में पुरसा में बल आगे ಇನ್ನೊಬ್ಬ ಅಡ್ಡೆ ಬರವ ಇವನಿಂದ ಕೈ ಕಟ್ಕೊಂಡು ಹೋಗ್ತದಲ್ಲ ಅವನು. पुरसा में बल आगे ಏನು ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಆ ಕಡೆಯಿಂದ ಬರ್ತಾ ಇದೆ. ಮುಂದೆ ನಿಂತ್ಕೊಂಡು ಮೀಸೆ ತಿರಿತಾರಲ್ಲ ಆ ಥರ ನಂಬರ್ 1 ತೋರಿಸ್ತಾ ಇದೆ. ಅಂದರೆ ಇದ್ರ ಮೇಲೆ ಮೀಸೆ ಮೇಲೆ ನಂಬರ್ ತೋರು ಬೆರಳು ಇಟ್ಕೊಂಡು ಕೆರ್ಕೋತಾ ಇರಲ್ಲ, ಸುಮ್ಮನೆ ಹಂಗೆ ಅಂದರೆ ಮೀಸೆ ತಿರುತ್ತಾರಲ್ಲ ಅಂತಾರಲ್ಲ ಹಂಗೆ ಒಂದೇ ಬೆಟ್ಟಲ್ಲಿ ತೋರು ಬೆಟ್ಟಲ್ಲಿ ಮೀಸೆ ತಿರುತ್ತಾ ಇದ್ದ. ಪಾದಗಳು ತೋರಿಸ್ಕೊತಾನಲ್ಲಬ್ಬ. ಇವ್ರಿಗೆ 100% ಫಸ್ಟ್ ಪ್ಲ್ಯಾಟ್ಫಾರ್ಮ್ ಖಾಲಿ ಇರೋಲ್ಲ, ಆರ್ಗನೈಸ್ ಇರೋಲ್ಲ. ಮುಂದೆ ಡೇಟ್ ಆಗ್ತೀನಿ ಇದು ಮುಖ ತೋರಿಸ್ಕೊತಿರೋದು, ಪಾದ ಮುಗಿತಾ ಇರೋದು. ಅದೆಲ್ಲ ಶಾಟ ಅಂದರೆ ಹುಡುಗರು. ಹೆಡ್ಲೈಟ್ ಆನ್ ಆಯಿತು. ಅದು ಖಂಡಿತ ಮೊದಲನೇ ಪ್ಲ್ಯಾಟ್ಫಾರ್ಮು ಇದಿರೋದಿಲ್ಲ, ಏನೋ ಖಾಲಿ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಲ್ಲ. ಆ ಕಡೆ ಒಬ್ಳಿಗೆ ಚಾರ್ಜ್ ಮಾಡ್ತಾ ಇದ್ದಾಳೆ,
ಆ ಕಡೆ ಚಾರ್ಜ್ ಮಾಡ್ತಿರೋದ್ರಿಂದ ಈ ಕಡೆ ಖಾಲಿ ಇದ್ದರೂ ಇರ್ಬೋದು ಅಥವಾ ಇಲ್ಲೂ ಎಂಗೇಜ್ ಇದ್ದರೂ ಇರ್ಬೋದು. ಓಡಾಡೋಡಾಡ ಖಾಲಿ ಇದೆ. ಆ ಕಡೆ ಒಬ್ಳು ಚಾರ್ಜ್ ಮಾಡ್ತಾ ಇದ್ದಾಳೆ, ಇಲ್ಲಿ ಖಾಲಿ ಬಿಟ್ಬಿಡೋರೆ. ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದ್ರೆ ನಮ್ಮ ಅಕ್ಕನ ಫೋನ್ ಮಾಡಿದ್ದೆ. ಅವನು ನಮ್ಮ ಅಕ್ಕನ ಬಾಲಂಗೋಚಿ ಮತ್ತು ಮಹೇಶನ ಬಾಲಂಗೋಚಿ ಅದು. ಆ ಕಡೆ ಇರಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ, ಸಬ್ರೆ ಗೊತ್ತಾಗುತ್ತೆ ಅದಕ್ಕೆಲ್ಲ. ಇಲ್ಲಿ ಅಂಗಡಿ ಎತ್ಬಿಟ್ರೆ ಅನಿಸುತ್ತೆ ಇಲ್ಲ ಅಂತ. ಬೇಕ್ರಿ ಗೀಕ್ರಿ ಮತ್ತು ಚಾಟ್ ಸೆಂಟರ್ ಇತ್ತು, ಎತ್ಬಿಟ್ಟಿದ್ದಾರೆ. ಅದು ಆರ್ಯ ಅನ್ನೋ ಹೆಸರಲ್ಲಿ. ಬಹುಶಃ ಅಲ್ಲೊಂದು ಚಾಟ್ ಸೆಂಟರ್ ಮತ್ತು ಹೋಟ್ಲು ಓಪನ್ ಮಾಡೋ ಪ್ಲ್ಯಾನ್ ಇತ್ತು ನನಗೆ. ಈ ಅಂಗಡಿ ಖಾಲಿ ಇತ್ತಲ್ಲ, ಇದು ತೊಗೊಂಡು ಇಲ್ಲಿ ಒಳ್ಳೆ ಚಾಟ್ ಸೆಂಟರ್ ಮತ್ತು ಇದು ಮಾಡೋಣ ಅಂತ ಅಂದ್ಕೊಂಡೆ. ಬಹುಶಃ ಅದಕ್ಕೋಸ್ಕರ ಏಲಿಯನ್ಸ್ ಎತ್ತಿರ್ತಾರೆ, ಕ್ಲಿಯರ್ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ತೀನಿ. ಗೊತ್ತಿಲ್ಲ, ನೋಡೋದು. ಆ್ಯಕ್ಚುಲಿ ಸಿಮ್ದ ಟಾರ್ಚ್ ಆನ್ ಮಾಡಿ ಆಫ್ ಮಾಡೋದು ಮಾಡ್ತಾಯಿದ್ದ. ಅಲ್ಲಿ ನಿಂತ್ಕೊಂಡು ಸುಮಾರು ಒಂದು 4-5 ಸರಿ ನನ್ನ ಕಡೆಗೆ ನನ್ನ ಮುಖಕ್ಕೇ ಕರೆಕ್ಟಾಗಿ ಇಟ್ಬಿಟ್ಟು ಅವನು ಮುಂದೆನೇ, ಅಂದರೆ ಮುಂದೆ ಡೇಟ್ ಹಾಕ್ತೀನಿ. ಇದು ಕೂಡ ಮುಂದೆ ಡೇಟ್, ಮುಸ್ಲಿಮರ ಮುಂದೆ ಡೇಟ್ ಹಾಕ್ತೀನಿ. ಟಾರ್ಚನ್ನು ಕರೆಕ್ಟಾಗಿ ನನ್ನ ಮುಖಕ್ಕೆ ಬ್ಯಾಟ್ರಿ ಬಿಡೋದು ಅಂತಾರಲ್ಲ, ಸೇಮ್ ಹಂಗೆ ಕರೆಕ್ಟಾಗಿ ನನ್ನ ಮುಖಕ್ಕೆ ಬ್ಯಾಟ್ರಿ ಬಿಟ್ಟು ಬಿಡ್ತಾರೆ. ಅವ್ನು 4-5 ಸರಿ ಬಿಡ್ತಾನೆ ಬಡಿ ಮಗ. ಅವನು ಸೆಕ್ಯೂರಿಟಿ ಪ್ಯಾಲೇಸ್ ಸೆಕ್ಯೂರಿಟಿ ಅವನು. KA45 K6016 45 K6016. ಆ್ಯಕ್ಚುಲಿ ಏನೋ ತಿಂತಾ ಇರೋದು ಮುಂದೆ ಗಾಡಿ ತಂದು ನಿಲ್ಲಿಸ್ಕೊಂಡು ಯಾರೋ ಒಂದು ಹುಡುಗಿ ಇಳಿಸ್ದ ಒಂದು. ಆ ಹುಡುಗಿ ಆ ಕಡೆ ಸಿಟಿ ವರ್ಲ್ಡ್ ಬಸ್ ಸ್ಟ್ಯಾಂಡ್ ಒಳಗಡೆ ಬಂದು ಇವರು ಇಲ್ಲಿ ನಿಂತ್ಕೊಂಡು ಮುಂದೆ ತಿಂತಾ ಇರೋದು, ಮಾತಾಡ್ತಾ ಇದ್ದ ಜೊತೆಗೆ. ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಅವ್ರ ಗಾಡಿ ಮೇಲ್ಗಡೆ ಗಡ್ಡೆ ಬೇರುಂಡ ಇದೆ. ಇವ್ರ ಲೋಗೋ ಅದು ಒಡೆಯರ್ಸ್ದು ಲೋಗೋ ಇದೆ. ಅದು ಆ್ಯಕ್ಚುಲಿ ಗೌರ್ಮೆಂಟ್ದು ಎಲ್ಲ ಅವರೇ ಅದನ್ನೇ ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಅದು ಸದ್ಯಕ್ಕೆ ರೆಪ್ರೆಸೆಂಟ್ ಮಾಡ್ತಾರೋದು ಒಡೆಯರ್ ಫ್ಯಾಮಿಲಿಯವರಲ್ವಾ. ತಿಂತಾ ಇರೋದು ವೆರಿ ಇಂಪಾರ್ಟೆಂಟ್. ಯಾಕೆ ಅಂದರೆ ತಿಂತಾ ಇರೋದು ಏನಕ್ಕೆ ಅಂದರೆ ನನಗೆ ತಿನ್ನೋಕೆ ಊಟ ಇಲ್ವಲ್ಲ, ಅದಕ್ಕೆ ತಿಂತಾರೆ. ಅದು ಅಲ್ಲದೆ ಸ್ನ್ಯಾಕ್ಸ್ ಏನೋ ತಿಂದು ತೋರಿಸ್ತಾ ಇರೋದು. ಸ್ನ್ಯಾಕ್ಸ್ ಈ ಕ್ಯಾಂಡಿಡೇಟು ಅಷ್ಟೇ ಕರೆಕ್ಟಾಗಿ ಈ ಪಾಯಿಂಟಲ್ಲಿ ಇದು ಇಕ್ಕಟ್ಟು ಸೃಷ್ಟಿಸೋದಕ್ಕೋಸ್ಕರ ನಿಂತ್ಕೊಂಡಿದ್ದಾವ. ಇನ್ನೊಬ್ಬ ಹೆಡ್ಲೈಟ್ ರಾಂಗ್ ವೇ ಇಲ್ಲ, ಹೆಡ್ಲೈಟು 5937 ಇರಬೇಕು. ನ್ಯಾಷೋ ಖುಷಿ ಕುಮುದ. ಅದೇ ನಮ್ಮ ಅಕ್ಕನಾಗ ದುಡ್ಡು ಕೇಳಿದೆ, ಅವ್ರು ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ AA5435 ಖುಷಿ PS ಪುಟ್ಸ್ವಾಮಿ. ಈಗ ಪುಟ್ಸ್ವಾಮಿ ನೆಟ್ವರ್ಕಾಗಿ ಕೆಲಸ ಮಾಡ್ತಾಯಿದ್ರು ಅಂತ. ಆ್ಯಕ್ಚುಲಿ ನಮ್ಮ ಮನೇಲಿ ಸದ್ಯಕ್ಕೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋಳು ಅವಳೇ. ಕುಮುದ ಮತ್ತು ಹರೀಶ್ ಕುಮಾರ್ ಅವ್ರುಗಳೇ ಸ್ಟೇಬಲ್ ಆಗಿರೋದು. ಅವ್ರು ಫೈನಾನ್ಸ್ ಎಲ್ಲ ಮಾಡಿಕೊಂಡು ಕಾರ್ ತೊಗೊಂಡು ಓಡಾಡಿಕೊಂಡೆ ಅವರೇ ಚೆನ್ನಾಗಿ ಫೈನಾನ್ಷಿಯಲಿ ಸ್ಟೇಬಲ್ ಇದ್ದಾರೆ ಅವ್ರು ಸದ್ಯಕ್ಕೆ. ಆದರೂ ಕೂಡ ಹೆಲ್ಪ್ ಮಾಡ್ತಿಲ್ಲ. ಎಲ್ರಿಗೂ ಹೆಲ್ಪ್ ಮಾಡ್ತಾಯಿದ್ದೀನಿ ನಾನೇ, ಹಿಂಗೆ ಅಂತ ಹೇಳ್ತಾಳೆ. ಬಟ್ ಅವ್ರ ಬಣ್ಣ ಬಯಲು ಮಾಡ್ತೀನಿ. ಅವರೇನು ಪುಕ್ಸಟ್ಟೆ ಏನು ಹೆಲ್ಪ್ ಮಾಡ್ತಾಯಿಲ್ಲ. ಆ್ಯಕ್ಚುಲಿ ಲಕ್ಷ್ಮಮ್ಮನ ಬಲಂಗುಚಿ ಅವಳು. ಸೊ ಎಲ್ರಿಗೂ ಸಮಸ್ಯೆ ತಂದಿಟ್ಟಿರೋದು ಲಕ್ಷ್ಮಮ್ಮ. ಆ ಸಮಸ್ಯೆಗೆ ಪರಿಹಾರ ಕೊಡೋಳು ಅಭೀಶ್ ಮತ್ತು ಕುಮುದಳ ಸಕ್ಸಸ್ಸರ್ ರವೀಶು. ಸೊ ಅವನಿಗೋಸ್ಕರ ಕೆಲಸ ಮಾಡ್ತಾಯಿರೋದು. ಅದಕ್ಕೋಸ್ಕರ ಏನೋ ತಲೆ ಮೇಲೆ ಬಿದ್ದೋರಂಗೆ ಅಥವಾ ಏನೋ ದಾನ ಧರ್ಮ ಮಾಡ್ತಿರೋಂಗೆ ಹೇರಳವಾಗಿ ಮಾತಾಡ್ತಾರೆ. ಅದರ ಸಮಸ್ಯೆನ ತಂದಿಡೋರು ಆ ಬಡ್ಡೆ ಇಕ್ಲೆ ಲಕ್ಷ್ಮಮ್ಮ ಸಮಸ್ಯೆ ತಂದಿರ್ತಾಳೆ. ಅವರ ನೆಕ್ಸ್ಟ್ ಸಕ್ಸಸ್ಸರ್ಗಳು ಸುರೇಶ, ಮಂಜುಳಾ, ಕುಮುದ ಇವ್ರುಗಳು ಅದನ್ನೆಲ್ಲ ಸರಿ ಮಾಡ್ತಾರೆ. ಅಥವಾ ಇವ್ರುಗಳ ಸಮಸ್ಯೆ ಊಟಾಕ್ತಾರೆ, ಅದನ್ನೆಲ್ಲ ಬಗೆಹರಿಸೋಳು ಲಕ್ಷ್ಮಮ್ಮ. ಆ ಥರ ಈ ಬಡ್ಡೆ ಇಕ್ಕೋದು. ಈಗ ನಾನು ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು ಲಕ್ಷ್ಮಮ್ಮನಿಂದ. ಸೊ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಮ್ಯಾಕ್ಸ್ ಮಂಜುಳಾ ಅಥವಾ ಕುಮುದ ಆ್ಯಕ್ಚುಲಿ ಜಾಸ್ತಿ ಮಾಡೋದು. ಈ ಮನೆ ಬಿಟ್ಟ ಮೇಲೆ ಮ್ಯಾಕ್ಸ್ ಮಂಜುಳಾ ಅವರು ಪಾಪ 2-3 ಸರಿ ಹೆಲ್ಪ್ ಮಾಡಿದ್ದಾರೆ. ಒಂದು ಮೊಬೈಲ್ ಕೊಟ್ಟಿದ್ದವ್ರೆ, ರಬರಿ ಆಯಿತು ಮೊಬೈಲು. ಅದೆಲ್ಲ ಇಯರ್ಫೋನ್ ಬೇರೆ ಕೊಟ್ಟಿದ್ದರು, ಇಯರ್ ಬಡ್ಸ್ ಆ್ಯಕ್ಚುಲಿ. ಸೊ ಅದೊಂದು ಕಡಿಮೆ ಅಂದರೆ 500 ರೂಪಾಯಿ ಬೆಲೆ ಬಾಳುತ್ತೆ. ಸೊ ಈ ಥರ ಸುಮಾರು ಸಹಾಯ ಮಾಡಿದ್ದಾರೆ. ಮತ್ತು ಅರುಣ್ ಹತ್ರ 1,000 2 ಸರಿ ಇಸ್ಕೊಟ್ಟಿದ್ರು.
ಸೊ ಆ್ಯಕ್ಚುಲಿ ಅರುಣನ ಹತ್ರನೇ ಹಾಕಿಸ್ಕೊಟ್ರು ಅಂದರೆ ಅವರು ಅರ್ಜುನ್ ಸರ್ಜನ್ ಪಕ್ಕ ಕೆಲಸ ಮಾಡ್ತಾಯಿದ್ದಾನೆ ಅದಕ್ಕೆ. ಸೊ ಈ ಥರ ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಅರುಣನ ಹತ್ರ ಒಂದೊಂದು ಸಾವಿರ ಎರಡು ಸರಿ ಇಸ್ಕೊಟ್ರಲ್ವಾ. ಫ್ಯಾಕ್ಟ್ ಏನು ಅಂದರೆ ಡಿಸೆಂಬರ್ 2022 ನಾನು ಬ್ಯಾಗ್ ಕಳ್ತನ ಮಾಡಿದ್ದು ಕೂಡ ಅವನ ಹೆಸರಲ್ಲ. ಸೊ ನಾನು ಬ್ಯಾಗ್ ಕಳ್ತನ ಮಾಡೋದು ಬಡ್ಡೈಕ್ಳು ಅವರೇ, ನನಗೆ ಸಹಾಯ ಮಾಡಿದ್ವಿ ಅಂತ ಕಿರೀಟ ಹಾಕ್ಸ್ಕೊಳ್ತಿರೋದು ಅವರೇ. ಅಂದರೆ ನಾನು ಬ್ಯಾಗ್ ಕಳ್ತನ ಮಾಡಿದ್ದು ಗೊತ್ತಾಗೋದಿಲ್ಲ. ಯಾರೋ ಅವ್ರು ದಾರಿ ಹೋಗೋ ಬ್ಯಾಗ್ ಕಳ್ತನ ಮಾಡ್ದ ಅಂತ ಹೇಳ್ಕೊಳ್ತಾರೆ. ಅಂದರೆ ದಾರಿಲಿ ಹೋಗ್ತಿದ್ದು ಯಾರೋ ಕಳ್ಳ ಕಟ್ಕೊಂಡೋದು, ಅದಕ್ಕೆ ನಾವೇನು ಮಾಡೋಕ್ಕಾಗ್ತದೆ ಅಂತಾರೆ. ಆದರೆ ಕಳ್ತನ ಮಾಡಿಸಿರೋದು ಈ ಸುಳ್ಳೆ ಮಕ್ಕಳಿಗೋಸ್ಕರನೇ. ಆದರೆ ಅದು ದಾನ ಧರ್ಮ ಮಾಡೋದಕ್ಕೆ ನೇರವಾಗಿ ಬರ್ತಾರೆ, ಯಾಕಂದರೆ ಒಳ್ಳೆಯ ಹೆಸರು ಬಂದ್ಬಿಡ್ತದಲ್ಲ, ಅದಕ್ಕೆ ನೇರವಾಗಿ ಖುದ್ದಾಗಿ ಬಂದು ದಾನ ಧರ್ಮ ಮಾಡೋದು. ಸೋಳೆ ಮಕ್ಕಳು ಬರೀ ಇಂಥ ಮಿಂಡ್ರಿಗೂಟ ಆಟಗಳೇ ಆಡೋದು ಅವ್ರುಗಳು. ನಿರಾಶ್ರಿತ ಪರಿಹಾರ ಕೇಂದ್ರದವನು ಮುಸ್ಲಿಮ್ ಇದ್ದಾನಲ್ಲ ಒಬ್ಬ, ಇಲ್ಲಿ ಬಂದು ಕೂತ್ಕೊಂಡು ಕತೆ ಹೊಡಿತಾ ಇರ್ತಾನಲ್ಲ ಪಾರ್ಕಲ್ಲಿ, ಯಾವಾಗಲೂ ಓಡಾಡ್ತಿರ್ತಾನಲ್ಲ ಮುಂದೆ, ಅವನು ಅಷ್ಟೊತ್ತಿದ್ದ ಮಾತಾಡ್ತಾಯಿದ್ದಾರೆ ಒಂದು ದಿವಸ ಗಳ 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 ಅಂತ ಮಾತಾಡ್ತಾಯಿದ್ದ. ಈಗ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರೋದು ಮುಂದೆ. ರಾಜೇಶ್ ಕೊಡ್ತಾನಲ್ಲ ಕವರು ಆ ಊಟ, ಅಷ್ಟಿಷ್ಟು ಮಾತಾಡಿಲ್ಲ, ಮಲಗಿದ್ದ ಇಲ್ಲಿ ಆ್ಯಕ್ಚುಲಿ. ಈಗ ಒಂದೇ ಸಲ ಮಾತಾಡ್ತಾಯಿದ್ದ ಎದ್ವಾ. ಇವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಬಹುಶಃ ಊಟ ಆದಮೇಲೆ ನಾನು ಕ್ಯಾಮ್ರಾ ರೆಕಾರ್ಡ್ ಮಾಡೋಕ್ಕೆ ಎದ್ನಲ್ಲ, ಇವಾಗ ಊಟ ಇಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಎದ್ದೇಳಿ ಅಂತಲೇ ಕಾಯ್ಕೊಂಡಿದ್ದೆ ನಾನು. ಎದ್ದು ಕೂಡಲೇ ರಾಜೇಶನ ಕವರ್ ಇಸ್ಕೊಂಡು ತಿಂತಾನೆ. ಫಸ್ಟ್ ರಾಜೇಶ್ ಕವರ್ ತೋರಿಸ್ಬೇಕು ನನಗೆ, ಅದು ಉದ್ದೇಶ ಅವನಿಗೆ. ಅದಕ್ಕೋಸ್ಕರ ಅಷ್ಟೊಂದು ಮಾತಾಡ್ತಾಯಿದ್ದೆ ಬಡ್ಡಿ ಮಗ. ಎದ್ಮೇಲೆ ರಾಜೇಶ್ ಹಿಂಗೆ ತೋರಿಸ್ತಾನೆ. ಆ್ಯಕ್ಚುಲಿ ನಾನು ಬಂದಾಗಲೇ ನನಗಿಂತ ಮುಂಚೆನೇ ಇಲ್ಲಿ ಮಲಗಿದ್ದ, ಎದ್ದೋದ. ನಾನು ಬರ್ತಿದ್ದಂಗೆ ಎದ್ದು ಹೋಗ್ಬಿಟ್ಟ. ಪುನಃ ಬಂದು ಪಕ್ಕದ ಬೆಂಚಾಗಿ ಕೂತ್ಕೊಂಡು ಕತೆ ಹೊಡಿತಾ ಇದ್ದ. ಈಗ ಎತ್ಕೊಂಡು ನಾನು ಮಲ್ಕೊಂಡಿದ್ಮೇಲೆ ಕತೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು, ಬಂದು ಕೂತ್ಕೊಂಡು 2ನೇ ಸರಿ. ಸೊ ಈಗ ಎದ್ದ ಮೇಲೆ ಪುನಃ ಕವರ್ ತೋರಿಸ್ಬಿಟ್ಟು ಊಟ ಮಾಡ್ತಾಯಿದ್ದಾನೆ. ಜಾಗ ಬೆಲ್ಲಾಯಿಸೋಣ ಅಂತ ಎದ್ದಿದ್ದೆ ಆ್ಯಕ್ಚುಲಿ.